ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಪ್ರಥಮ PUC ವಿದ್ಯಾರ್ಥಿಗಳ ಗಮನಕ್ಕೆ ಇದೀಗ ಪ್ರಮುಖವಾದ ಸುದ್ದಿಯೊಂದು ಇದೆ. ಇನ್ಮುಂದೆ ಪಾಸ್ ಆಗೋದಕ್ಕೆ ನಿಮಗೆ 33% ಅಂಕ ಬೇಕಾಗುತ್ತೆ. ಹಾಗಿದ್ರೆ ಏನು ಈ ಆದೇಶ ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ರಾಜ್ಯದ ಪದವಿ ಪೂರ್ವ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯಾಗಿದ್ದು, ಇನ್ಮುಂದೆ ಪ್ರಥಮ PUC ಪರೀಕ್ಷೆಯಲ್ಲೂ ಉತ್ತೀರ್ಣರಾಗಲು ಕನಿಷ್ಠ 33% ಅಂಕಗಳನ್ನು ಪಡೆಯುವುದನ್ನು ಕಡ್ಡಾಯಗೊಳಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಾಗಿದ್ರೆ ಏನು ಈ ಆದೇಶ? ಇಲ್ಲಿಯವರೆಗೆ ದ್ವಿತೀಯ PUC ಪರೀಕ್ಷೆಗೆ ಮಾತ್ರ ಅನ್ವಯವಾಗ್ತಾ ಇದ್ದ ಕನಿಷ್ಠ ಉತ್ತೀರ್ಣ ಮಾನದಂಡವನ್ನು ಈಗ ಪ್ರಥಮ PUCಗೂ ಕೂಡ ವಿಸ್ತರಣೆ ಮಾಡಲಾಗಿದೆ. ಕರ್ನಾಟಕದ ಪದವಿ ಪೂರ್ವ ಪರೀಕ್ಷೆ ನಿಯಮಗಳು 2025ರ ಅನ್ವಯ ಈ ಹೊಸ ಬದಲಾವಣೆ ಜಾರಿಗೆ ಬಂದಿದೆ. ಪ್ರತಿ ವಿಷಯದಲ್ಲೂ ಕನಿಷ್ಠ 33% ಅಂಕ ಗಳಿಸಿದರೆ ಮಾತ್ರ ವಿದ್ಯಾರ್ಥಿ ಉತ್ತೀರ್ಣ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಈ ನಿಯಮ 2025-26ನೇ ಶೈಕ್ಷಣಿಕ ಸಾಲಿನಿಂದಲೇ ಅನ್ವಯವಾಗಲಿದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಕ್ಕೊಂದು ಲೈಕನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.